ಸುಧಾಕರ್ ಭೇಟಿಯಾಗದೆ ಮುನಿಸು ಮುಂದುವರಿಸಿದ ಎಸ್ಆರ್ ವಿಶ್ವನಾಥ್. ಇನ್ನು ಎಸ್ಆರ್ ವಿಶ್ವನಾಥ್ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ನಡುವಿನ ಸಂಘರ್ಷಕ್ಕೆ ತೆರೆ ಎಳಿತಾರ ಅಮಿತ್ ಶಾ. ಚಿಕ್ಕಬಳ್ಳಾಪುರ ಟಿಕೆಟ್ ಮಿಸ್ ಆಗಿರೋದಕ್ಕೆ ಶಿವಶಂಕರ್ ರೆಡ್ಡಿ ತೀವ್ರ ಅಸಮಾಧಾನ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವ ಬಂಡಾಯ ಶಮನವಾಗುವ ಲಕ್ಷಣ ಕಾಣ್ತಾ ಇಲ್ಲ. ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಟಿಕೆಟ್ ಕೊಟ್ಟಿರೋದಕ್ಕೆ ತೀವ್ರ ಅಸಮಾಧಾನಗೊಂಡಿದ್ದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಯಾಕೋ ತಣ್ಣಗಾಗ್ತಾ ಇಲ್ಲ. ಇವತ್ತು ತಮ್ಮ ಭೇಟಿಗೆ ಬಂದಿದ್ದ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ರನ್ನ ಎಸ್ಆರ್ ವಿಶ್ವನಾಥ್ ಭೇಟಿಯಾಗದೆ ಮುನಿಸು ಮುಂದುವರೆಸಿದ್ದಾರೆ. ಇದರಿಂದ ಸಹಜವಾಗಿ ಡಾಕ್ಟರ್ ಕೆ ಸುಧಾಕರ್ ಮುಜುಗರಕ್ಕೆ ಒಳಗಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಡಾಕ್ಟರ್ ಕೆ ಸುಧಾಕರ್, ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನಮ್ಮ ಸ್ನೇಹಿತರು. ಹಲವು ಬಾರಿ ಎಸ್ಆರ್ ವಿಶ್ವನಾಥ್ರಿಗೆ ನಾನು ಫೋನ್ ಮಾಡಿದೆ, ಮೆಸೇಜ್ ಮಾಡಿದೆ, ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಇದೇ ಚುನಾವಣೆ ಕೊನೆಯಲ್ಲ. ನಮ್ಮ ನಾಯಕರು ಬಿಎಸ್ ಯಡಿಯೂರಪ್ಪ ವಿಜೇಂದ್ರ ಸಮಸ್ಯೆ ಬಗೆಹರಿಸ್ತಾರೆ ಅಂದ್ರು. ಎಸ್ಆರ್ ವಿಶ್ವನಾಥ್ ಸುಧಾಕರ್ ನನ್ನ ಮನೆಗೆ ಬರ್ತಾ ಇರೋದನ್ನ ಕೇವಲ ಮಾಧ್ಯಮದವರಿಗೆ ಮಾಹಿತಿ ಕೊಟ್ರೆ ಸಾಕ, ನಮ್ಮನೆಗೆ ಬರುವಾಗ ನನಗೆ ಹೇಳೋದ್ ಬೇಡವಾ? ನಾನು ಯಾಕೆ ಒಬ್ಬನೇ ಮಾತಾಡ್ಲಿ? ಹೇಳಿದ್ರೆ ಕಾರ್ಯಕರ್ತರನ್ನ ಸೇರಿಸಿ ಅವರ ಎದುರೇ ಮಾತಾಡ್ತಾ ಇದೆ ಅಂತ ಹೇಳಿದ್ದಾರೆ. ಏಪ್ರಿಲ್ 2ನೇ ತಾರೀಕು ಅಮಿತ್ ಶಾ ಚಿಕ್ಕಬಳ್ಳಾಪುರ ಪ್ರಮುಖರ ಜೊತೆಗೆ ಬೆಂಗಳೂರಿನಲ್ಲಿ ಸಭೆ ನಡೆಸಲಿದ್ದು ಎಸ್ಆರ್ ವಿಶ್ವನಾಥ್ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ನಡುವಿನ ಸಂಘರ್ಷಕ್ಕೆ ತೆರೆ ಎಳೆದು ಇಬ್ಬರನ್ನ ಒಗ್ಗೂಡಿಸಿ ಕ್ಷೇತ್ರ ಮರುವಶಕ್ಕೆ ತಾಕೀತು ಮಾಡಲಿದ್ದಾರೆ. ಶಾಸಕ ಸ್ನೇಹಿತರು ಯಲಹಂಕ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಂಗೆ ಅವರು ಸ್ವಲ್ಪ ಬೇಸರದಲ್ಲಿ ಇದ್ರು. ಇವತ್ತು ಅವ್ರ ಮನೇಲಿದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದಿದ್ದೆ. ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ, ಮೆಸೇಜು ಕಳಿಸಿದ್ದೆ, ಯಾವುದಕ್ಕೂ ಉತ್ತರ ಇರಲಿಲ್ಲ. ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂತೇಳಿ ನಾನು ಇವತ್ತು ಮನೆಗೆ ಬಂದಿದ್ದೀನಿ. ಚಿಕ್ಕಬಳ್ಳಾಪುರ ಟಿಕೆಟ್ ಮಿಸ್ ಆಗಿರೋದಕ್ಕೆ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಶಿವಶಂಕರ್ ರೆಡ್ಡಿ ಬಂಡಾಯ ಶಮನಕ್ಕೆ ಕಾಂಗ್ರೆಸ್ ನಾಯಕರು ಶತಾಯಗತಾಯ ಪ್ರಯತ್ನ ಪಡುತ್ತಿದ್ದಾರೆ. ಎನ್ಎಚ್ ಶಿವಶಂಕರ್ ರೆಡ್ಡಿ ಮನೆಗೆ ಸಚಿವ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ಅಭ್ಯರ್ಥಿ ರಕ್ಷಾರಾಮಯ್ಯ ಹಾಗೂ ತಂದೆ ಸೀತಾರಾಮ್ ಭೇಟಿ ಕೊಟ್ಟು ಮನವೊಲಿಕೆ ಯತ್ನಿಸಿದ್ದಾರೆ. ಈ ವೇಳೆ ಎನ್ಎಚ್ ಶಿವಶಂಕರ್ ರೆಡ್ಡಿ ಸ್ವತಃ ಕಾಂಗ್ರೆಸ್ ಅನ್ನು ತಾಯಿಯಿಂದ ನನಗೆ ಮೋಸ ಆಗಿದೆ, ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಯಿಂದ ಮೋಸ ಆಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನನಗೆ ನನ್ನ ರಾಜಕೀಯ ಅಸ್ತಿತ್ವ ಮುಖ್ಯ ಆಗಿದೆ. ಸಿಎಂ ಡಿಸಿಎಂ ಸೂಕ್ತ ಸ್ಥಾನಮಾನದ ಭರವಸೆ ಕೊಟ್ಟರೆ ಮಾತ್ರ ಬೆಂಬಲ ಕೊಡುವುದಾಗಿ ಶಿವಶಂಕರ್ ರೆಡ್ಡಿ ಷರತ್ತು ವಿಧಿಸಿದ್ದಾರೆ. ಚಿತ್ರದುರ್ಗ ಲೋಕಸಭೆ ಟಿಕೆಟ್ ಶಾಸಕ ಎಂ ಚಂದ್ರಪ್ಪ ಪುತ್ರ ರಘುಚಂದನ್ಗೆ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ತೀವ್ರಗೊಂಡಿದೆ. ಇದೇ ಹಿನ್ನೆಲೆಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ನಿನ್ನೆ ತಡರಾತ್ರಿಯ ತನಕ ನಡೆಸಿದಂತಹ ಸಂಧಾನ ಸಭೆ ಸಂಪೂರ್ಣ ವಿಫಲವಾಗಿದೆ. ಪಟ್ಟು ಬಿಡದಂತಹ ರಘುಚಂದನ್ ಮತ್ತು ತಾಯಿ ಚಂದ್ರಕಲಾ ಏಪ್ರಿಲ್ 3ರಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸೋದಕ್ಕೆ ಸಜ್ಜಾಗಿದ್ದಾರೆ. ಇವತ್ತು ಸಹ ರಘುಚಂದನ್ ಮನವೊಲಿಸುವ ಕಸರತ್ತು ಸಾಧ್ಯತೆ ಇದೆ. ಇನ್ನು ಎಂ ಚಂದ್ರಪ್ಪ ನಿವಾಸಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಭೇಟಿ ನೀಡಲಿದ್ದಾರೆ. ಇನ್ನು ಬಿಎಸ್ವೈ ಆಪ್ತ ವಲಯದಲ್ಲಿ ಎಂ ಚಂದ್ರಪ್ಪ ಗುರುತಿಸಿಕೊಂಡಿದ್ದು, ಬಿಎಸ್ವೈ ಎಂಟ್ರಿ ಆದ್ರೆ ಎಂ ಚಂದ್ರಪ್ಪ ಸಿಟ್ಟು ಶಮನ ಸಾಧ್ಯತೆ ಇದೆ. ಇನ್ನು ರಘುಚಂದನ್ಗೆ ಟಿಕೆಟ್ ತಪ್ಪಿಸಿದ್ದೇ ಬಿಎಸ್ವೈ ಅಂತ ಎಂ ಚಂದ್ರಪ್ಪ ಆರೋಪಿಸಿದ್ದಾರೆ. ಹೊರಗಡೆಯಿಂದ ಬಂದಿರತಕ್ಕಂಥವರಿಗೆ ನೀವು ಟಿಕೆಟ್ ಕೊಡ್ತಿದ್ದೀರಾ, ಸ್ಥಳೀಯವರಿಗೆ ಕೊಡಿ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಟಿಕೆಟ್ ನಿರ್ಧಾರ ಆಗಿದೆ, ಘೋಷಣೆ ಆಗಿದೆ, ಮಾತುಕತೆ ಮುಂದುವರಿತಾ ಇದೆ. ನಾಮಿನೇಷನ್ ಮಾಡ್ತೀವಿ 3ನೇ ತಾರೀಕು ಅಂತ ಹೇಳಿದ್ದಾರೆ, ನಾವು ಮಾತಾಡ್ತೀವಿ. ಭರವಸೆ ಅಂತದ್ದು ಏನಿಲ್ಲ ಸರ್. ನಮ್ಮ ನೋವೇನಿದೆ ಹೇಳಿದ್ದೀವಿ, ನಮ್ಮ ಕಷ್ಟ ಏನಿದೆ ಹೇಳಿದ್ದೀವಿ, ನಾವು ಯಾವ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ದೀವಿ, ನಾವು ಯಾಕೆ ಈ ನಿರ್ಧಾರಕ್ಕೆ ಬಂದ್ವಿ ಅಂತಲೂ ಹೇಳಿದ್ದೀವಿ. ಸ್ಥಳೀಯವಾಗಿ ಇಷ್ಟೊಂದು ಜನ ಇಟ್ಕೊಂಡ್ಬಿಟ್ರು, ನೀವು 550 ಕಿಲೋಮೀಟರ್ ದೂರದಿಂದ ಕರ್ಕೊಂಬರೋ ಅವಶ್ಯಕತೆ ಇದ್ದಿಲ್ಲ ಅಂತ ಹೇಳಿದ್ವಿ ಸರ್. ಎಚ್ಡಿಕೆ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅನುಮಾನಕ್ಕೆ ಡಾಕ್ಟರ್ ಮಂಜುನಾಥ್ ಟಾಂಗ್ ಕೊಟ್ಟಿದ್ದಾರೆ. ಎಚ್ಡಿಕೆಗೆ ಆಪರೇಷನ್ ಮಾಡುವಾಗ ನಾನು ಇದ್ದೆ. ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಒಟ್ಟು 13 ವರ್ಷ ಓದಬೇಕು. ಎಚ್ಡಿಕೆಗೆ ಕಾಲಿನ ರಕ್ತನಾಳದ ಮೂಲಕ ಹೃದಯ ಕವಾಟು ಬದಲಾವಣೆ ಮಾಡಲಾಗಿದೆ. ಆಧುನಿಕ ತಂತ್ರಜ್ಞಾನದಲ್ಲಿ ಆಪರೇಷನ್ ಮಾಡಲಾಗಿದೆ. ಸಾಮಾನ್ಯ ಡಾಕ್ಟರ್ಗಳಿಗೂ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಅಷ್ಟಾಗಿ ಮಾಹಿತಿ ಇರಲ್ಲ. ಇನ್ನು ಇದರ ಬಗ್ಗೆ ಸಾಮಾನ್ಯ ಜನಕ್ಕೆ ಏನು ಗೊತ್ತಿರುತ್ತೆ? ಯಾವತ್ತೂ ಯಾವುದೇ ಮಾಹಿತಿ ಇಲ್ಲದೆ ಯಾವುದರ ಬಗ್ಗೆಯೂ ಮಾತನಾಡಬಾರ್ದು. ಜ್ಞಾನಿಗಳು ಜ್ಞಾನಿಗಳಾಗೇ ಇರಬೇಕು, ಇನ್ನೊಂದು ಆಗಬಾರದು ಅಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ತಿರುಗೇಟನ್ನು ನೀಡಿದ್ದಾರೆ. ಯಾವ್ಯಾವುದು ಆಧುನಿಕ ತಂತ್ರಜ್ಞಾನ ಇದೆ ಅಂತ ತಿಳ್ಕೊಬೇಕಾದ್ರೆ MBBS 6 ವರ್ಷ ಓದಬೇಕು, MD 3 ವರ್ಷ ಓದಬೇಕು, ಇನ್ನು DM ಕಾರ್ಡಿಯಾಲಜಿ ಅಂತ ಒಂದಿದೆ 12-13 ವರ್ಷ ಓದಿದ್ರು ಕೂಡ ಎಷ್ಟೋ ಸರಿ ಅದ್ರ ಬಗ್ಗೆ ಭಾಳ ಕಷ್ಟ ಹೇಳೋದು. ಕುಮಾರಸ್ವಾಮಿಯವ್ರಿಗೆ 2 ಬಾರಿ ಹೃದ್ರೋಗ ಶಸ್ತ್ರಚಿಕಿತ್ಸೆ ಮೂಲಕ ಒಂದು ಕವಾಟವನ್ನು ಜೋಡಿಸಲಾಗಿತ್ತು. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಯಾವುದೇ ಮಾಹಿತಿ ಇಲ್ಲದೇ ಯಾವುದ್ರ ಬಗ್ಗೆನೂ ಮಾತಾಡಬಾರ್ದು.
ಲೋಕಸಭೆ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ವಿಜೇಂದ್ರ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಅಧಿಕಾರದಲ್ಲಿರುತ್ತೆ ಅಂತ ನಾನು ಈಗ ಹೇಳೋಕ್ ಹೋಗಲ್ಲ. ಈ ಸರ್ಕಾರ ಜನಪ್ರಿಯತೆಯನ್ನ ಕಳ್ಕೊಂಡಿದೆ. 9 ತಿಂಗಳಲ್ಲೇ ಜನರ ವಿಶ್ವಾಸವನ್ನ ಕಳ್ಕೊಂಡಿದೆ. ಜನ ಈ ಸರ್ಕಾರದಿಂದ ಹತಾಶರಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮ ಕಾರ್ಯಕರ್ತರಿಗೆ ಕಿರುಕುಳವನ್ನ ಕೊಡ್ತಾ ಇದೆ. ಯಾವ್ದಾದ್ರೂ ಪೋಸ್ಟರ್ ಹಾಕಿದ್ರೆ ಬೆದರಿಸೋ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಹಿಂದಿನ ಸರ್ಕಾರ ಈ ಮಟ್ಟಕ್ಕಿಳಿದಿರ್ಲಿಲ್ಲ, ಇಷ್ಟು ಹತಾಶರಾಗಿರ್ಲಿಲ್ಲ ಅಂತ ತಿಳಿಸಿದ್ರು. ಇನ್ನು ನಾವು 28 ಕ್ಷೇತ್ರ ಗೆಲ್ಲುವ ಗುರಿಯನ್ನ ಹೊಂದಿದ್ದೀವಿ ಅಂತ ವಿಜೇಂದ್ರ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. What the expectation of the present Congress party that they are going to win at least 18 to 20 Lok Sabha seats in the upcoming Lok Sabha election. Today Honorable Chief Minister and Deputy Chief Minister has understood the ground reality. Because of Modi ji's popularity, ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಶಾಮನೂರು ಶಿವಶಂಕರಪ್ಪ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಸಖತ್ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಪ್ರತಿ ಸಭೆಯಲ್ಲಿ ಶಾಮನೂರು ಹೇಳಿಕೆಗೆ ಟಾಂಗ್ ಕೊಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿವಿಧ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದಂತಹ ಗಾಯತ್ರಿ ಸಿದ್ದೇಶ್ವರ್ ಹೆಣ್ಮಕ್ಳು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಹೆಣ್ಮಕ್ಳು ಅಡಿಗೆ ಮನೆಗೆ ಸೀಮಿತ ಅಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇಡಿ ಬಂಧನ ಖಂಡಿಸಿ ಇಂದು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಐಎನ್ಡಿಐಎ ಒಕ್ಕೂಟದ ಒಕ್ಕೂಟು ಪ್ರದರ್ಶನ ಆಯಿತು. ಸಂವಿಧಾನ ಉಳಿಸಿ ಹೆಸರಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಇಡಿ, ಐಟಿ, ಸಿಬಿಐ ಜೊತೆಗೆ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್, ಹೇಮಂತ್ ಸೊರೇನ್ ಪತ್ನಿ ಕಲ್ಪನಾ ಸೊರೇನ್ ಸೇರಿದಂತೆ 28 ವಿಪಕ್ಷಗಳ ನಾಯಕರು ಭಾಗಿಯಾದರು. ಈ ವೇಳೆ ಮಾತನಾಡಿದ ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಹೇಳ್ತಾ ಇದೆ. ಕೇಜ್ರಿವಾಲ್ ಯಾಕೆ ರಾಜೀನಾಮೆ ನೀಡಬೇಕು? ದೇಶಕ್ಕಾಗಿ ಕೇಜ್ರಿವಾಲ್ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರು. ಇದೇ ವೇಳೆ ಜೈಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಬರೆದಿದ್ದ ಪತ್ರವನ್ನ ಸುನೀತಾ ಓದಿದ್ರು. ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ತಡರಾತ್ರಿ ತನಕ ನಡೆದ ಪಾರ್ಟಿ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಎಲ್ಲ ನಟರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಾಟೇರ ಸಿನಿಮಾದ ಸಕ್ಸಸ್ ಪಾರ್ಟಿ ವೇಳೆ ಬೆಂಗಳೂರಿನ ಓರಯನ್ ಮಾಲ್ ಬಳಿಯ ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ನಟ ದರ್ಶನ್ ಸೇರಿದಂತೆ 2ಕ್ಕೂ ಹೆಚ್ಚು ನಟರು ಪಾರ್ಟಿ ಮಾಡಿದ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಸುಬ್ರಹ್ಮಣ್ಯ ನಗರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. ತನಿಖೆ ನಡೆಸಿದ ವೇಳೆ ಅವತ್ತು ಓವರ್ ನೈಟ್ ಪಾರ್ಟಿ ಆಗಿಲ್ಲ, ಜಸ್ಟ್ ಊಟದ ಪಾರ್ಟಿ ಅಂತ ಉಲ್ಲೇಖಿಸಲಾಗಿದೆ. ಸದ್ಯ 8 ನಟರನ್ನ ಸಾಕ್ಷಿಗಳಾಗಿ ಪರಿಗಣನೆ ಮಾಡಿ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಈ ಮೂಲಕ ನಟ ದರ್ಶನ್ ಸೇರಿ ಎಲ್ಲರಿಗೂ ಬಿಗ್ ರಿಲೀಫ್ ಸಿಕ್ಕಿದೆ.